ಲಂಚವನ್ನು ಪಡಿಬೇಕಾದ್ರೆ ಲೋಕಾಯುಕ್ತರ ಬಲೆಗೆ ಈಗ ಮತ್ತೊಬ್ಬ ಅಧಿಕಾರಿ ಬಿದ್ದಿರುವಂಥದ್ದು ನಿಜಕ್ಕೂ ಕೂಡ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಲಂಚ ಪಡೆಯುತ್ತಿರುವಂತಹ ಒಂದು ಅಧಿಕಾರಿಗಳ ಕೆಲಸಗಳು. ಲೋಕಾಯುಕ್ತರು ಕೂಡ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಚುರುಕಾಗಿದ್ದಾರೆ. ಅಧಿಕಾರಿಗಳು ಬಲೆಗೆ ಬೀಳ್ತಾ ಇದ್ದಾರೆ. ಬೆಸ್ಕಾಂ ಇಇ ರಾಜೇಶ್ ಕೆವಿ ಮೇಲೆ ಲೋಕಾಯುಕ್ತರು ದಾಳಿಯನ್ನು ನಡೆಸಿದ್ರು. 3 ಲಕ್ಷದ ಲಂಚವನ್ನು ಪಡಿಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ ಇಲ್ಲೊಬ್ಬ ಅಧಿಕಾರಿ. ಇಂದಿರಾನಗರ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ರಾಜೇಶ್ ಕೆವಿ ಏನಿದ್ದಾರೆ ಅವರು ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ವಿದ್ಯುತ್ ಮೀಟರ್ ಸಂಪರ್ಕ ನೀಡಲು ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಂತೆ ಇವರು. ವಾಣಿಜ್ಯ ಕಟ್ಟಡದ ಕಾಮಗಾರಿ ನಡೀತಾ ಇದ್ದಂತಹ ಬೆಸ್ಕಾಂನ ಗುತ್ತಿಗೆದಾರ ಆಗಿರುವಂತಹ ದಿಲೀಪ್ ಏನಿದ್ದಾರೆ ಅವರು ಆ ಕಟ್ಟಡಕ್ಕೆ 24 ಕಿಲೋವ್ಯಾಟ್ ಸಾಮರ್ಥ್ಯದ ನೂತನ ಸಂಪರ್ಕವನ್ನು ಪಡೆಯೋಕೆ ಅರ್ಜಿ ಕೂಡ ಹಾಕಿರ್ತಾರೆ. ಆ ಕೆಲಸಕ್ಕೆ ರಾಜೇಶ್ ಕೆವಿ ಏನು ಮಾಡಿರ್ತಾರೆ, 7 ಲಕ್ಷ ಲಂಚ ರೂಪಾಯಿನ ಕೊಡಿ ಅಂತ ಬೇಡಿಕೆ ಇಟ್ಟಿರ್ತಾರೆ. 3 ಲಕ್ಷ ಹಣವನ್ನು ಪಡಿಬೇಕಾದ್ರೆ ಬೆಸ್ಕಾಂ ಇಇ ಆಗಿರುವಂತಹ ರಾಜೇಶ್ ಕೆವಿ ಲೋಕಾಯುಕ್ತರ ದಾಳಿಯ ವೇಳೆ ಬಲೆಗೆ ಬಿದ್ದಿದ್ದಾರೆ. ದಿಲೀಪ್ ಅವರು ಏನಿದ್ರು ದೂರನ್ನು ನೀಡಿದ್ದು ಆ ದೂರಿನ ಮೇರೆಗೆ ಬಂದಿರ್ತಾರೆ. ಲೋಕಾಯುಕ್ತ SP ಆಗಿರುವಂತಹ ಶಿವಪ್ರಸಾದ್ ದೇವರಾಜ್ ತಂಡ ಕಾರ್ಯಾಚರಣೆ ನಡೆಸಿತ್ತು. ಲಂಚದ ಹಣ 3 ಲಕ್ಷ ರೂಪಾಯಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇಂದಿರಾನಗರ ಬೆಸ್ಕಾಂ ಕಚೇರಿಯಲ್ಲಿ ಈ ರಾಜೇಶ್ ಕೆವಿ ಬಂಧನ ಆಗಿದೆ. ಬೆಸ್ಕಾಂ ಇಲಾಖೆಯಲ್ಲೂ ಕೂಡ ಈಗ ಭ್ರಷ್ಟಾಚಾರದ ಆರೋಪ ಅಲ್ಲ, ರೆಡ್ ಹ್ಯಾಂಡ್ ಆಗಿ ಸಿಗಿಬಿದ್ದಿರುವಂಥದ್ದು. ಒಬ್ಬ ಪೊಲೀಸ್ ಅಧಿಕಾರಿಯನ್ನು ನೋಡಿದ್ವಿ, ಅಬಕಾರಿ ಅಧಿಕಾರಿಯನ್ನು ನೋಡಿದ್ವಿ. ಈಗ ಈ ಬೆಸ್ಕಾಂ ಇಲಾಖೆಯಲ್ಲೂ ಕೂಡ ಈ ರೀತಿಯಾದಂತಹ ದೊಡ್ಡ ಮಟ್ಟದ ಭ್ರಷ್ಟಾಚಾರ. ಕರೆಂಟ್ ಕನೆಕ್ಷನ್ ಅನ್ನು ಕೊಡೋಕೆ 7 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿರ್ತಾರೆ. ಅದರಲ್ಲಿ ಅಡ್ವಾನ್ಸ್ ಆಗಿ 3 ಲಕ್ಷ ತಗೊಂಬ ಅಂತ ಹೇಳಿರ್ತಾರೆ. ಆಗ ಇವ್ರು ಹೋಗಿ ದೂರು ಕೊಟ್ಟಿರ್ತಾರೆ ಲೋಕಾಯುಕ್ತರು, ನೋಡಿ ಈ ರೀತಿಯಾಗಿ ಲಂಚವನ್ನು ಕೇಳ್ತಾ ಇದ್ದಾರೆ ಅಂತ. ದಿಲೀಪ್ ಎನ್ನುವಂಥವ್ರು ಅವರ ದೂರಿನ ಆಧಾರದ ಮೇರೆಗೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. 3 ಲಕ್ಷ ರೂಪಾಯಿ ಹಣವನ್ನು ತಗೋಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರುವಂಥದ್ದು. ಯಾಕಂದ್ರೆ ನೋಡಿ, ರಾಜ್ಯದಲ್ಲಿ ಈ ರೀತಿಯಾಗಿ ದಿನ ಹೆಚ್ಚಾಗ್ತಾ ಇದೆ ಪ್ರಕರಣಗಳು. ಅಧಿಕಾರಿಗಳಿಗೆ ಭಯನೇ ಇಲ್ವಾ, ಅಥವಾ ಇವರು ಲಂಚದಿಂದಾನೇ ಬದುಕ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಸರ್ಕಾರ ಲಕ್ಷಾಂತರ ರೂಪಾಯಿ ಸಂಬಳವನ್ನು ಕೊಟ್ಟರೂ ಕೂಡ ಅಧಿಕಾರಿಗಳಿಗೆ ಸಾಲ್ತಾ ಇಲ್ಲ. ಇನ್ನೂ ಕೂಡ ನಮಗೆ ದುಡ್ಡು ಬೇಕು ಅಂತ ಹಣದ ಆಸೆಯಲ್ಲಿ ದಾಹದಲ್ಲಿ ಮುಳುಗಿ ಹೋಗ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಭ್ರಷ್ಟ ಅಧಿಕಾರಿಗಳಿಂದ ಏನು ತಾನೇ ಜನರಿಗೆ ಒಳ್ಳೆಯ ಕೆಲಸ ಮಾಡೋಕ್ಕೆ ಸಾಧ್ಯ, ಇವರು ಸೇವೆಯನ್ನು ಕೊಡೋಕೆ ಸಾಧ್ಯ. ಏನೇ ಒಂದು ಕೆಲಸ ಆಗಬೇಕಂದ್ರೂ ಕೂಡ ಯಾವುದೇ ಒಂದು ಇಲಾಖೆಯಲ್ಲಿ ಲಂಚ ಕೊಡಲೇಬೇಕು ಅನ್ನುವಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ಜನರು ಕೂಡ ರೋಸಿ ಹೋಗ್ತಾ ಇದ್ದಾರೆ. ಇಂದಿರಾನಗರ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ರಾಜೇಶ್ ಕೆವಿ ಅನ್ನುವಂಥವ್ರು ಅವರು 7 ಲಕ್ಷ ರೂಪಾಯಿ ಕೇಳ್ತಾರೆ ಒಂದು ವಿದ್ಯುತ್ ಮೀಟರ್ ಸಂಪರ್ಕವನ್ನು ಕೊಡೋಕೆ. ಸರ್ಕಾರ ದುಡ್ಡು ಕೊಡ್ತಾ ಇದೆ, ಸಂಬಳ ಕೊಡ್ತಾ ಇದೆ, ಆದರೂ ಕೂಡ ಇವರಿಗೆ ನಿಯತ್ತಾಗಿ ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲ. ಆ ಸಂಬಳದ ಮೇಲೆ ಗಿಂಬಳ ಸಿಕ್ಕರೆ ಮಾತ್ರ, ಲಂಚ ಸಿಕ್ಕರೆ ಮಾತ್ರ ಇವರು ಕೆಲಸವನ್ನು ತುಂಬ ಸಲೀಸಾಗಿ ಮಾಡಿಕೊಡ್ತಾರೆ, ಈಸಿಯಾಗಿ ಮಾಡಿಕೊಡ್ತಾರೆ. ಇಲ್ಲ ಅಂತಂದರೆ ನಾವು ಅರ್ಜಿ ಹಾಕಿ ಕಚೇರಿಗೆ ಅಲಿಬೇಕು, ನಮ್ಮ ಚಪ್ಪಲಿಗಳು ಸೌದೋಗೋ ತನಕ. ಈ ರೀತಿಯ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಸರ್ಕಾರ ಹೇಳುತ್ತೆ ಒಂದು ಕಡೆ ನಾವೆಲ್ಲ ಕ್ರಮವನ್ನು ತೆಗೆದುಕೊಳ್ತೀವಿ, ತನಿಖೆ ಮಾಡ್ತೀವಿ, ಕಾನೂನು ರೀತಿಯಲ್ಲಿ ಕ್ರಮ ಆಗುತ್ತೆ ಅಂತ. ಏನಾಗ್ತಾ ಇದೆ ಯಾವ ಇಲಾಖೆಯಲ್ಲಿ? ಒಂದು ಇಲಾಖೆ ಬಿಟ್ಟರೆ ಇನ್ನೊಂದು ಇಲಾಖೆಯವರು ಮಾಡ್ತಾ ಇದ್ದಾರೆ ಅಷ್ಟೇ. ಬರೀ ಅಬಕಾರಿ ಇಲಾಖೆ ಅಂತ ಮಾತ್ರ ಅಲ್ಲ, ಪೊಲೀಸ್ ಇಲಾಖೆ ಅಂತಲ್ಲ, ಎಲ್ಲ ಇಲಾಖೆಗಳಲ್ಲೂ ಕೂಡ ಈ ರೀತಿಯಾದಂತಹ ಒಂದಲ್ಲ ಒಂದು ಅಧಿಕಾರಿಗಳು ಲಂಚವನ್ನು ತೆಗೆದುಕೊಳ್ತಾ ಇರ್ತಾರೆ. ಅದು ಗೊತ್ತಾಗೋದು ಯಾವಾಗ? ಈ ರೀತಿಯಾಗಿ ಸಿಕ್ಕಾಕೊಂಡಾಗ. ಲೋಕಾಯುಕ್ತ ಅಧಿಕಾರಿಗಳನ್ನು ಈ ಬಾರಿ ನಾವು ಮೆಚ್ಕೊಳ್ಬೇಕಾಗುತ್ತೆ. ಸತತವಾಗಿ ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯಾದಂತಹ ಕಾರ್ಯಾಚರಣೆಗಳನ್ನು ಮಾಡ್ತಾ ಇದ್ದಾರೆ, ಯಾವ ಅಧಿಕಾರಿಗಳನ್ನು ಹಿಡಿತಾ ಇದ್ದಾರೆ ಅಂತ ಹೇಳಿ. ಅದು ಕೂಡ ರೆಡ್ ಹ್ಯಾಂಡ್ ಆಗಿ ಹಿಡಿತಾ ಇದ್ದಾರೆ. ಒಬ್ಬ ಅರ್ಜಿ ಹಾಕ್ತಿರ್ತಾನೆ ಒಬ್ಬ ವ್ಯಕ್ತಿ, ನನಗೆ ಬೇಕು ಕನೆಕ್ಷನನ್ನು ಕೊಡಿ ಅಂತ ಹೇಳಿ. 24 ಕಿಲೋವ್ಯಾಟ್ನ ಸಾಮರ್ಥ್ಯ ಇರುವಂಥ ನೂತನ ಸಂಪರ್ಕ ಬೇಕಾಗಿರುತ್ತೆ ಅವರಿಗೆ. ಅದು ಹೊಸದಾಗಿ ಕೇಳ್ತಾ ಇರ್ತಾರೆ. ಅದಕ್ಕೆ ರಾಜೇಶ್ ಅವರು ಕೇಳಿರ್ತಾರೆ, 7 ಲಕ್ಷ ರೂಪಾಯಿ ಕೊಟ್ಟರೆ ಮಾತ್ರ ನಾನು ಕನೆಕ್ಷನ್ ಕೊಡ್ತೀನಿ, ಇಲ್ಲಾಂದರೆ ಇಲ್ಲ. ಮೊದಲಾಗಿ ನೀನು 3 ಲಕ್ಷ ರೂಪಾಯಿ ತೊಗೊಂಡು ಬಾ, ಹಾಗಾದ್ರೆ ನಿನ್ನ ಕೆಲಸ ಆಗುತ್ತೆ, ಇಲ್ಲ ಅಂದರೆ ಇಲ್ಲ. ಒಂದು ಸರ್ಕಾರಿ ಅಧಿಕಾರಿ ಹತ್ರ ಹೋಗಿ ಕೆಲಸ ಮಾಡಿಕೊಡಪ್ಪ, ನಿನ್ನ ಕೆಲಸ ನೀನು ನೆಟ್ಟಿಗೆ ಮಾಡೋ ಅಂತ ಕೇಳಿದ್ರೆ ಅದಕ್ಕೂ ಕೂಡ ದುಡ್ಡು ಕೇಳ್ತಾರೆ. ಅದಕ್ಕೆ ದಿಲೀಪ್ ಅವರು ಹೋಗಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಲೋಕಾಯುಕ್ತ SP ಆಗಿರುವಂಥ ಶಿವಪ್ರಕಾಶ್ ಏನಿದ್ದಾರೆ, ಶಿವಪ್ರಕಾಶ್ ದೇವರಾಜ್ ಅವರು ಒಂದು ತಂಡವನ್ನು ರಚನೆ ಮಾಡಿಕೊಂಡು ಇವ್ರಿಗೋಸ್ಕರ ಒಂದು ಪ್ಲಾನನ್ನು ಮಾಡಿಕೊಂಡು ಇಂಥ ದಿನ ನಾವು ಹೇಳಿದಾಗ ಹೋಗಿ ದುಡ್ಡು ತಗೊಂಡು ಹೋಗಿ ಅಂತ ಹೇಳಿದ್ದಾರೆ. ಅವ್ರನ್ನ ಬಲೆಗೆ ಹಾಕ್ಕೊಂಡಿದ್ದಾರೆ. ಈಗ ಸಿಕ್ಕಾಕೊಂಡು ಅರೆಸ್ಟ್ ಕೂಡ ಮಾಡಿದ್ದಾರೆ ಅವ್ರನ್ನ. ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನು ಈ ರೀತಿಯಾಗಿ ಎಷ್ಟು ಜನ ಹತ್ರ ದುಡ್ಡನ್ನು ತೊಗೊಂಡಿದ್ದಾರೆ, ಅವ್ರಿಗೆ ಎಷ್ಟು ಆಸ್ತಿ ಇದೆ, ಏನೇನು ಯಾವ ರೀತಿಯಾಗಿದೆ ಎಲ್ಲವನ್ನು ಕೂಡ ತನಿಖೆ ಮಾಡ್ತಾರೆ. ಒಬ್ಬ ಅಧಿಕಾರಿ ಒಂದು ಬಾರಿ ಸಿಕ್ಕಾಕೊಂಡ್ರೆ ಆತನ ಇಡೀ ಒಂದು ಏನಿದೆ, ಆತ ಯಾವಾಗ ಸರ್ವಿಸನ್ನು ಶುರು ಮಾಡಿದೆ ಕೊಡೋಕೆ, ಅಲ್ಲಿಂದ ತನಿಖೆ ಮಾಡ್ತಾರೆ ಎಷ್ಟೆಲ್ಲ ದುಡ್ಡನ್ನು ಹೊಡೆದಿದ್ದ ಅಂತ. ಈಗ ಅಧಿಕಾರಿಗಳು ಕೂಡ ತನಿಖೆ ಮಾಡ್ತಾ ಇದ್ದಾರೆ, ವಿಚಾರಿಸ್ತಾ ಇದ್ದಾರೆ ಅವರನ್ನು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.